नमस्कार, सुधी समय में आपका स्वागत है। आज दिन भर के तमाम खबरों के साथ मैं हूं प्रशांत कुमार। तो आइए शुरू करते हैं आज की कुछ खास खबरों के साथ। विश्व जल दिवस के प्रयुक्त जिला पंचायत दफ्तर के आवरण में जिलाधिकारी डॉक्टर HR महादेव जी द्वारा पानी के संरक्षण के तहत प्रतिज्ञा विधि। परमात्मा को समृद्धि रंग लेपन के लिए होली त्योहार के प्रयुक्त ब्रह्म कुमारी शिल्पा बहन जी द्वारा जागरूकता संदेश। अखिल भारत शरण साहित्य परिषद मैसूर तथा जिला कदरा वेदिका बीदर जिला द्वारा स्त्री अस्मिता और वचन क्रांति चिंतन गोष्ठी कार्यक्रम। होली त्योहार के प्रयुक्त केबी सड़क हनुमान मंदिर के पास दही हंडी फोड़कर श्री राम सेना युवकों द्वारा होली आचरण। जिले के 92 परीक्षा केंद्र में किए गए SSC प्रथमा भाषा कन्नड़ विषय परीक्षा में 1469 विद्यार्थी अनुपस्थिति। अब समाचार विस्तार से। ग्रामीण अभिवृद्धि और पंचायत राज विभाग तथा जिला पंचायत बीदर द्वारा नगर के जिलाधिकारी दफ्तर कार्यालय में विश्व जल दिवस कार्यक्रम को एक अर्थपूर्ण रूप से मनाया गया। इस दौरान जिलाधिकारी डॉक्टर HR महादेव जी पानी के बर्बाद होने से बचाने के लिए प्रतिज्ञा विधि को दिया गया। बाद में चलते आवरण में पौधे का रोपण कार्यक्रम भी किया गया। जीवन मूल ಜಲ ಅಮೂಲ್ಯ ನಾವು ಜಲ ಸಾಕ್ಷರತೆಯನ್ನು ಲಭ್ಯವಿರುವ ಜಲಮೂಲಗಳನ್ನು ಪುನಶ್ಚೇತನಗೊಳಿಸಿ ಹೊಸ ಜಲಮೂಲಗಳನ್ನು ಎಲ್ಲ ಪ್ರಯತ್ನಕ್ಕೂ ಬೆಂಬಲ ನೀಡುತ್ತೇವೆ ಸುಸ್ಥಿರ ಭವಿಷ್ಯಕ್ಕಾಗಿ ಹೆಚ್ಚು ಮರಗಳನ್ನು ಬೆಳೆಸಿ ಆರೋಗ್ಯವಂತ ಭೂಮಿಯನ್ನು ಭವಿಷ್ಯದ ಜನಾಂಗಕ್ಕೆ ಹಸ್ತಾಂತರಿಸುತ್ತೇವೆ ಎಂದು ಈ ಹಂತದಲ್ಲಿ ನಾವು ಈಗಾಗಲೇ ಲೋಕಸಭಾ ಚುನಾವಣೆ ಸರ್ ಈ ನೀರಿನ ಸದ್ಬಳಕೆ ಕುರಿತು ನಾವು ಯಾವ ರೀತಿ ಕೆಲಸ ಮಾಡಬೇಕು, ನಮ್ಮ ದಿನನಿತ್ಯದ ಜೀವನದಲ್ಲಿ ನೀರನ್ನು ಯಾವ ರೀತಿ ನಾವು ಬಳಸಬೇಕು, ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ಅರಿವು ಮೂಡಿಸೋಕ್ಕೋಸ್ಕರ ಇರುವಂತಹ ಇದು ವರ್ಲ್ಡ್ ವಾಟರ್ ಡೇಯನ್ನು ನಾವು ಸ್ವಲ್ಪ ಯುನಿಕ್ ಆಗಿ ಸರ್ ಆಚರಣೆ ಮಾಡಬೇಕಂತ ನಾವು ಮಾಡಿದ್ವಿ ಸರ್. ಗ್ರಾಮ ಪಂಚಾಯಿತಿಯಲ್ಲಿ, ತಾಲೂಕಾ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಎಲ್ಲ ನಮ್ಮ ಲೈನ್ ಡಿಪಾರ್ಟ್ಮೆಂಟ್ ಹಂತದಲ್ಲಿ ಕೂಡ ಇದನ್ನು ಇವತ್ತು ಪ್ರತಿಜ್ಞೆ ವಿಧಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಜೊತೆಗೆ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಮತ್ತು ಹಸಿರೀಕರಣವನ್ನು ಜಾಸ್ತಿ ಮಾಡುವಂಥ ಕಾರ್ಯಕ್ರಮ ಎಲ್ಲವನ್ನೂ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಒಂದು ವಿಶಿಷ್ಟವಾಗಿ ನಾವು ಒಂದು ಆಚರಣೆ ಮಾಡಬೇಕು ಅಂತ ಹೇಳಿ ಈ ನಮ್ಮ ಪುಟ್ಟ ಕಂದನಿಂದ ಈ ನೀರಿನ ಮಹತ್ವ ಏನಿದೆ ಅವಳು ಒಂದ್ಸಲ ಹೇಳ್ತಾಳೆ. ದೊಡ್ಡವರಾಗಿ ನಾವೆಲ್ಲರೂ ಅದನ್ನು ಅರ್ಥ ಮಾಡ್ಕೊಳ್ಳೋಣ, ಅದಾದ್ಮೇಲೆ ಪ್ರತಿಜ್ಞೆ ಸ್ವೀಕಾರ ಮಾಡೋಣ ಅಂತ ಹೇಳ್ತಾ ಈಗ ಯುಕ್ತಿ ಅರಳಿ ಅನ್ನುವಂತಹ ಪುಟ್ಟ ಬಾಲಕಿನಿಂದ ನೀರಿನ ಕುರಿತು ಒಂದು ಸಂದೇಶ ಇದೆ, ಅದನ್ನೆಲ್ಲ ನಾವು ಚೆನ್ನಾಗಿ ಕೇಳಿಸ್ಕೊಳ್ಳೋಣ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಚುರುಕಾಗಿ ಸ್ವೀಪ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ. ಪ್ರತಿಯೊಂದು ಇಲಾಖೆಯಲ್ಲಿ ನಾವು ಇಲಾಖಾ ಮಟ್ಟದ ವೋಟರ್ ಅವೇರ್ನೆಸ್ ಫೋರಮ್ ಅಂತ VAF ಅಂತ ಚುನಾವಣಾ ಜಾಗೃತಿ ವೇದಿಕೆಗಳನ್ನು ಎಲ್ಲ ಇಲಾಖೆಗಳಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ. ತಮಗೆ ತಿಳಿದಂತೆ ನಮ್ಮ ಇಲಾಖೆಯಲ್ಲಿ ಕೂಡ ನಾವು ಮಾಡಿದ್ದೀವಿ. ಇವತ್ತು ಆ ಕುರಿತಂತೆ ಚುನಾವಣೆಯ ಬಗ್ಗೆ ಒಂದು ಸಣ್ಣ ಸಂದೇಶವನ್ನು ನಮ್ಮ ಸ್ವೀಪ್ ಕಮಿಟಿಯ ಮೆಂಬರ್ ಸೆಕ್ರೆಟರಿ ಆದಂತಹ ಶ್ರೀ ಅರಳಿ ಅವರು ತಮ್ಮೊಂದಿಗೆ ಹಂಚಿಕೊಳ್ತಾರೆ. ಒಂದು ನಿಮಿಷ ಕೂಡ ನಿಲ್ಲಕ್ಕಾಗಲ್ಲ ಹೊರಗಡೆ. ನೀರು ಬೇಕು ಅಂತ ಅನಿಸ್ತಾನೆ ಇರ್ತದೆ. ನಾನು ಸಾಕಷ್ಟು ಹಳ್ಳಿಗಳನ್ನು ನೋಡ್ತೀನಿ, ಅವ್ರ ಹತ್ರ ನೀರೇ ಇಲ್ಲ. ಕೊಡ ತಗೊಂಡು ದೂರ ಹೋಗಿ ನೀರು ತರ್ತಾರೆ. ಕೆರೆ ಬಾವಿಯಲ್ಲೆಲ್ಲ ನೀರೇ ಇಲ್ಲ. ಅದಕ್ಕೆಲ್ಲ ಯಾರ ಕಾರಣ ಅಂದರೆ ನಾವು ಆಗಿರುವ ಗಿಡ ಮರಗಳೆಲ್ಲ ಕಟ್ ಮಾಡಿ ನಾಶ ಮಾಡಿದ್ದೀವಿ. ಈಗ ನಾವೆಲ್ಲರೂ ಮನೆ ಮುಂದೆ ಅಕ್ಕಪಕ್ಕ ಗಿಡ ನೆಡಲೇಬೇಕು. ಗಿಡ ನೆಟ್ಟರೆ ಆಗ ತಂತಾನೆ ಮಳೆ ಬರ್ತದೆ, ಆಗ ನಮಗೆ ಜಾಸ್ತಿ ನೀರು ಸಿಗ್ತದೆ. ಅದರಲ್ಲಿ ಆಗ ಮಳೆ ನೀರು ಹರಿಯಕ್ಕೆ ಬಿಡಬಾರ್ದು, ಅದು ಭೂಮಿ ಒಳಗೆ ಹೋಗಕ್ಕೆ ಮಾಡಬೇಕು.
ತಾಲೂಕಲ್ಲೂ ಒಂದು ವೋಟರ್ ಅವೇರ್ನೆಸ್ ಫೋರಮ್ ಅಂತ ಇದೆ. ಬಹುಶಃ ನೀವೆಲ್ಲರೂ ಒಟ್ಟಿಗೆ ಸೇರ್ಲಿಕ್ಕಿಲ್ಲ, ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಬಟ್ ಇವತ್ತು ನಾವು ಹೇಳ್ತಾ ಇದ್ದೀವಿ, ವೋಟರ್ ಅವೇರ್ನೆಸ್ ಫೋರಮ್ ಮೂಲಕ ನಾವು ನಿಮ್ಗೆ ಏನು ಅಪೀಲ್ ಮಾಡ್ತಾ ಇದೀವಿ ಅಂತಂದರೆ, ಪ್ರತಿಯೊಬ್ಬ ಸಿಬ್ಬಂದಿಗಳು ನಿಮ್ಮ ಹೆಸರನ್ನ ವೋಟರ್ ಲಿಸ್ಟಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ವೋಟರ್ ಲಿಸ್ಟಲ್ಲಿ ಹೆಂಗಿದೆ ಚೆಕ್ ಮಾಡ್ಕೋಬೇಕಂತ ಎಲ್ಲ ಕಡೆ ಬ್ಯಾನರ್ಗಳಿದ್ದಾವೆ, ತಾವು ನೋಡಿ ಅದನ್ನ ನಿಮ್ಮ ಹೆಸರು ಮೊದಲು ವೆರಿಫೈ ಮಾಡ್ಕೊಡ್ರಿ. ನಿಮ್ಮದಷ್ಟೇ ಅಲ್ಲ, ನಿಮ್ಮ ಮನೇಲಿರ್ತಕ್ಕಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು, ನೇಬರ್ಸು ಯಾರೇ ಆಗಿರ್ಬೋದು, ಅವ್ರ ಹೆಸರು ಮೊದಲು ವೆರಿಫೈ ಮಾಡ್ಕೊಡ್ರಿ. ಇನ್ ಕೇಸ್ ನಿಮ್ಮ ವೋಟರ್ ಲಿಸ್ಟಲ್ಲಿ ಹೆಸರು ಏನಾದರೂ ತಪ್ಪು ಹೋಗಿತ್ತು, ಮಿಸ್ಟೇಕ್ ಆಗಿತ್ತು ಅಥವಾ ಆ್ಯಡ್ ಮಾಡಬೇಕಾಗಿತ್ತು ಅಂದರೆ ಇನ್ನೂ ಅವಕಾಶ ಇದೆ. ದಯವಿಟ್ಟು ನಿಮ್ಮ ಹೆಸರನ್ನ ಸೇರಿಸ್ಕೊಡ್ರಿ, ಕರೆಕ್ಷನ್ ಮಾಡಿಕೊಡ್ರಿ, ತೊಂದರೆ ಏನಿಲ್ಲ. ಇದು ಎಲ್ಲಿ ತನಕ ನಿಮ್ಗೆ ಹೆಸರು ಸೇರಿಸಲಿಕ್ಕೆ ಅವಕಾಶ ಇದೆ ಅಂದರೆ, ಲಾಸ್ಟ್ ಡೇಟ್ ಆಫ್ ದ ನಾಮಿನೇಷನ್ 4th of April तनका न्यू। होली त्यौहार के प्रयुक्त युवकों, बच्चे, बड़े सभी को रंग के साथ खेलना आम बात है, लेकिन होली त्यौहार के आध्यात्मिक महत्व के बारे में ब्रह्मा कुमारी शिल्पा जी सुधी समय द्वारा बताया गया। तार्किक स्थूल रूप में होली त्यौहार को मनाया जाता है, लेकिन आध्यात्मिक रूप से होली त्यौहार के बारे में जानकर आचरण करने से सभी के जीवन में बहुत कुछ बदलाव ला सकता है। मनुष्य अपने अंदर छुपे दुर्विचार, अहंकार, दुष्कर्मों को कामदहन में जलाने के द्वारा परमात्मा को समृद्ध रंग कर सकता है। ಓಂ ಶಾಂತಿ. ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಪಾವನ್ಧಾಮ್ ಕೇಂದ್ರದಿಂದ ತಮ್ಮೆಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳು. ಇಂದು ನಾವೆಲ್ಲರೂ ಹೋಲಿ ಹಬ್ಬವು ಆಚರಣೆಯನ್ನು ಮಾಡುತ್ತೇವೆ. ತಮ್ಮೆಲ್ಲರಿಗೆ ತಿಳಿದ ಹಾಗೆ ಭಾರತ ದೇಶ ಅನೇಕ ಹಬ್ಬಗಳನ್ನು ಹೊತ್ತು ತರುವಂತಹದ್ದಾಗಿದೆ. ಅದರಲ್ಲಿ ವಿಶೇಷ ಹೋಲಿ ಹಬ್ಬವೂ ಆಗಿದೆ. ನಾವೆಲ್ಲರೂ ಸ್ಥೂಲ ರೂಪದಿಂದ ಹೋಲಿಯನ್ನು ಆಚರಣೆ ಮಾಡ್ತೀವಿ, ಆದರೆ ಅಧ್ಯಾತ್ಮ ರಹಸ್ಯವನ್ನು ತಿಳ್ಕೊಂಡು ಇವಾಗ ಆಚರಣೆ ಮಾಡಿದಾಗ ನಮ್ಮ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು. ಹೇಗೆ ನೋಡ್ತೀವಿ, ನಿನ್ನೆ ತಾವೆಲ್ಲರೂ ಹೋಲಿ ಕಾಮದಹನ ಅಥವಾ ಹೋಲಿಯನ್ನು ಎಲ್ಲರೂ ಸುಟ್ಟರು. ಆದರೆ ಸ್ಥೂಲ ರೂಪದಿಂದ ಸುಡುವಂತಹ ಮಾತಲ್ಲ, ಆದರೂ ಪರಂಪಿತ, ಪರಮ ಶಿಕ್ಷಕ, ಪರಮ ಸದ್ಗುರು ಆದಂತಹ ಆ ಪರಮಾತ್ಮನ ನೆನಪಿನಿಂದ ನಮ್ಮ ಒಳಗಡೆ ಇದ್ದಂತಹ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ್ಯ, ದ್ವೇಷ, ಅಸೂಯೆ, ಮದ ಇವೆಲ್ಲವೂ ಕೂಡ ಪರಮಾತ್ಮನ ನೆನಪಿನಿಂದ, ಆ ಯೋಗ ಎನ್ನುವಂತಹ ಶಕ್ತಿಯಿಂದ ನಮ್ಮ ಒಳಗಡೆ ಇದ್ದಂತಹ ವಿಕಾರಗಳನ್ನು ನಾವು ಸುಟ್ಟು ಹಾಕಬಹುದು. ಆಮೇಲೆ ಬಣ್ಣ ಅಂದರೆ ಒಬ್ಬರ ಮೇಲೆ ಒಬ್ಬರ ಬಣ್ಣವನ್ನು ಹಾಕ್ಕೊಳ್ತಾರೆ. ಆದರೆ ನಿಜವಾದಂತಹ ಯಾವ ಬಣ್ಣ ನಮಗೆ ಬೇಕಾಗಿದೆ? ವರ್ತಮಾನ ಸಮಯದಲ್ಲಿ ಆ ಪರಮಾತ್ಮನ ಸಂಗದ ರಂಗ್ ಅಂತ ಹೇಳ್ತೀವಿ. ಜೈಸಾ ಸಂಗ್ ವೈಸಾ ರಂಗ್ ಅಂತ ಹೇಳ್ಬೋದು. ಆ ಪರಮಾತ್ಮನಲ್ಲಿದ್ದಂತಹ ಜ್ಞಾನ, ಗುಣ, ಶಕ್ತಿ, ಆನಂದ, ಪವಿತ್ರತೆ, ಸತ್ಯತೆ, ಮಧುರತೆ, ನಮ್ರತೆ, ಆ ಭಗವಂತನ ಸಂಗ ಮಾಡಿದಾಗ ಆತನಲ್ಲಿದ್ದಂತಹ ರಂಗ್ ನಮ್ಮ ಒಳಗಡೆ ಬರಲಿಕ್ಕೆ ಸಾಧ್ಯ. ನಮ್ಮ ಒಳಗಡೆ ಇದ್ದಂಥ ವಿಕಾರಗಳನ್ನು ಸುಟ್ಟಿ ಹಾಕಿದಾಗ ನಮ್ಮ ಒಳಗಡೆ ದೈವಿ ಗುಣಗಳು, ದೈವಿ ಶಕ್ತಿಗಳು, ಆ ದೈವಿ ಬಣ್ಣಗಳನ್ನು ನಮ್ಮ ಒಳಗಡೆ ಬರಲಿಕ್ಕೆ ಸಾಧ್ಯ. ಹೋಲಿ ಅಂದರೆ ಹೋಗೈ ಅಂತಲೂ ಕೂಡ ಹೇಳ್ಬೋದು. ಹೋಗೈ ಅಂದರೆ ಆಗೋಗಿದ್ದ ಮಾತುಗಳಿಗೆ ನಮಗೆ ಫುಲ್ ಸ್ಟಾಪ್ ಇಡೋದಿದೆ. ಬಿಂದು ಇಟ್ಟು ಆ ಬಿಂದು ಪರಮಾತ್ಮನನ್ನು ನೆನಪು ಮಾಡೋದಿದೆ. ಇನ್ನೊಂದು ಅರ್ಥದಲ್ಲಿ ಕೂಡ ಹೇಳಲಾಗುತ್ತೆ, ಹೋಲಿ ಅಂದರೆ ಪವಿತ್ರತೆ. ಪವಿತ್ರ ಅಂದರೆ ನಮ್ಮ ಮನಸ್ಸ, ವಾಚ ಮತ್ತು ಕರ್ಮಣದಿಂದ ನಾವೆಲ್ಲರೂ ಪವಿತ್ರರಾಗೋಣ. ಹೋಲಿ ಅಂದರೆ ಹೋಲಿನೆಸ್ ಔಟ್ಸೈಡ್, ಲೈಟ್ನೆಸ್ ಇನ್ಸೈಡ್ ಅಂತ ಕೂಡ ಹೇಳ್ಬೋದು. HOLI, ಎಚ್ ಅಂದರೆ ಹೋಲಿಯಸ್, LO ಅಂದರೆ ಔಟ್ಸೈಡ್, L ಅಂದರೆ ಲೈಟ್ನೆಸ್, I ಅಂದರೆ ಇನ್ಸೈಡ್ ಅಂತ ಕೂಡ ಹೇಳ್ಬೋದು. ಬಾಹ್ಯ ರೂಪದಿಂದ ನಾವೆಲ್ಲ ಹೋಳಿ ಆಚರಣೆ ಮಾಡಿದ್ವಿ, ಆದರೆ ಲೈಟ್ನೆಸ್ ಅಂದರೆ ನನ್ನ ಮನಸ್ಸು ಹಗುರವಿದ್ದಾಗ ನನ್ನ ಒಳಗೆ ಇನ್ನೆಸ್, ಇನ್ ಬ್ಯೂಟಿ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ವರ್ತಮಾನ ಸಮಯದಲ್ಲಿ ಪ್ರತಿಯೊಬ್ಬರಲ್ಲಿ ಜನಬಲ, ಧನಬಲ, ಬಾಹುಬಲ ಇದೆ. ಆದರೆ ಎಲ್ಲಕ್ಕಿಂತ ಶ್ರೇಷ್ಠ ಬಲ ಯಾವುದಂದರೆ ಆತ್ಮದ ಬಲ. ಆ ಆತ್ಮದ ಬಲ ಬೇಕು ಅಂದರೆ ಪರಮಾತ್ಮನ ಸಂಘ ಅತಿ ಅವಶ್ಯಕ ಇದೆ. ಇದೇ ರೀತಿ ನಾವೆಲ್ಲರೂ ಸೇರಿ ಪ್ರತಿ ವರ್ಷ ಹೋಲಿ ಹಬ್ಬವನ್ನು ಆಚರಿಸೋಣ ಎಂಬ ದೃಢ ಸಂಕಲ್ಪದೊಂದಿಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಪಾವನ್ಧಾಮ್ ಬೀದರ್ ವತಿಯಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. नगर कर्नाटक कॉलेज अखिल कर्नाटक भारत शरण साहित्य परिषद मैसूर जिला कदड़ वेदिका तथा कर्नाटक कॉलेज के कन्नड़ साहित्य विभाग के संयुक्त आश्रम में श्री अस्मिते और वचन क्रांति चिंतन गोष्ठी का आयोजन किया गया। कार्यक्रम के संबोधित करते हुए डॉक्टर जगदेवी तपशेट्टी जी ने कहा, ज्ञान के लिए भेदभाव नहीं है, ज्ञान से ही समाज में लड़कियों को एक समान रूप से स्थानमान दिया गया है।
ಮುಂದೆ ಒಂದು ಪ್ರಶ್ನೆ ಮಾಡ್ತಾಳೆ, ಜ್ಞಾನಕ್ಕೆ ಹೆಣ್ಣು ಗಂಡೆಂಬ ಭೇದವಿಲ್ಲ. ಜ್ಞಾನಕ್ಕೆ ಹೆಣ್ಣು ಈಗ ಜ್ಞಾನ ಯಾರೋ ಒಂದು ವಿಷಯ ಹೇಳ್ಯಾರ, ಇದು ಯಾರ್ದ ನಮ್ಗೆ ಗೊತ್ತಿಲ್ಲ. ಒಂದು ಕೊಟೇಶನ್ ಇರ್ತದೆ, ಅದು ಏನ್ರಿ, ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಯಾರ್ದ್ರಿ ಇದು? ಸ್ವಾಮಿ ವಿವೇಕಾನಂದ. ಹೊಸ ಒಂದು ಕೊಟೇಶನ್ ಯಾರೋ ಬರ್ದಾರ, ಅದು ಇನ್ನೇ ಯಾರಂತ ಗೊತ್ತಿಲ್ಲ. ಭಾಳ ಚಲೋ ಅದರಿ, ಅದು ಯಾರ್ದಂತ ಗೊತ್ತಿಲ್ಲ. ಹೆಣ್ಮಕ್ಳು ಹೇಳ್ಯಾಡ್ರ ಚಲೋ ಇಲ್ಲ, ಗಂಡ ಹೇಳೋದು ಚಲೋ ಅದ, ಹಂಗೇನಿಲ್ಲ. ಒಬ್ಬ ವ್ಯಕ್ತಿಯ ಒಂದು ಹೇಳಿಕೆ ಏನದ ಅಂದ್ರ ಅದು ಹೆಣ್ಣದು ಆಗಿರಬಹುದು, ಗಂಡ ಆಗಿರಬಹುದು, ಅದು ಜ್ಞಾನ ಅದ, ಅರಿವದ. ಆ ಜ್ಞಾನಕ್ಕೆ ಹೆಣ್ಣು ಅಂತ ತಿಳ್ಕೊಂಡು ಭೇದ ಅದೇನು. ನಾವು ಮೊದಲಿಗೆ ಕೆಲವರು ಏನ್ ಮಾಡ್ತಾರ, ಹೆಣ್ಣು ಬರ್ದಾರ ಸುಮ್ ಕೊಡೋದ, ತಾರೀಫ್ ಮಾಡೋದು ಯಾಕೋ ಮನಸ್ಸಾಗಲ್ಲೇನು, ಆದ್ರೆ ಗಂಡು ಭಾಳ ಚಲೋ ಹೇಳ್ರಿ. ಈ ರೀತಿಯ ಭೇದ ಭಾವವನ್ನ ಶರಣರು ಮಾಡಲಿಲ್ಲ ಅಂತಕ್ಕಂಥ ಮಾತು ಈ ಉಭಯದ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ ಎನ್ನುವುದು ಕೇಳೋದ್ರ ಮೂಲಕ ಆ ಹೆಣ್ಣಿನ ಅಸ್ತಿತ್ವವನ್ನ ಬಹಳ ಚೆನ್ನಾಗಿ ಇಲ್ಲಿ ಸಮಾನತೆಯನ್ನು ಕೊಡೋದ್ರ ಮೂಲಕ, ಹೆಣ್ಣಿಗೆ ಸಮಾಜದಲ್ಲಿ ಸಮಾನತೆ ಕೊಡೋದ್ರ ಮೂಲಕ ಅವಳಿಗೆ ಆದರ್ಶ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಸ್ಥಾನ ಇದೆ, ನಾರಿ ಶಕ್ತಿ ಇದೆ, ಅವಳು ಮಕ್ಕಳನ್ನ ಪಾಲನೆ ಪೋಷಣೆ ಮಾಡ್ತಕ್ಕಂಥವಳಿದ್ದಾಳೆ. ಸಮಾಜದಲ್ಲಿ ಬರೀ ಗಂಡು ಮಕ್ಕಳ ಸ್ಥಾನ ಇಲ್ಲ, ತಂದು ಹಾಕು ನಾನು ಮಾಡು ಹಾಕುತ್ತೇನೆ ಅನ್ನೋದ್ರಲ್ಲಿ ಸಾಮರಸ್ಯ ಇರಬೇಕು, ಹೆಣ್ಣು ಮತ್ತು ಸಮಾನರಿಬ್ಬರು ಅಂತ ತಿಳ್ಕೊಂಡು ಬಹಳ ಚೆನ್ನಾಗಿ ಬಹಳಷ್ಟು ವಿಚಾರಗಳನ್ನ ನಮಗೆ ಶರಣರು ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ, ಸೂತಕದ ಬಗ್ಗೆ ಮಾತಾಡ್ತಾರೆ ಶರಣರು. ಸೂತಕ ಅಂದ್ರೆ ಏನು? ಮುಟ್ಟು ಮೈಲಿಗೆ. ಮುಟ್ಟು ಮೈಲಿಗೆ ಅಂತಕ್ಕಂಥ ಸೂತಕ ಶರಣರನ್ನ ಅಲ್ಲಗಳೆದರು. ಸೂತಕದೊಳಗ 5 ಸೂತಕಗಳು ಬರ್ತವೆ. ಯಾವ್ಯಾವ ಸೂತಕಗಳ್ರಿ ಹಾಗಾದ್ರೆ ಅಂತಂದ್ರೆ ಇಲ್ಲಿ 5 ಸೂತಕಗಳ ಕುರಿತು ಶರಣರು ಮಾತಾಡ್ತಾರೆ. ಒಂದು ಜನನ ಸೂತಕ, ಇನ್ನೊಂದು ಕುಲ ಸೂತಕ, ಇನ್ನು 3ನೇದು ರಜ ಸೂತಕ, 4ನೇದು ಎಂಜಲ ಸೂತಕ, 5ನೇದು ಪ್ರೇತ ಸೂತಕ. नगर के प्रमुख जगहों पर डीजे साउंड के ऊपर नृत्य करते हुए युवा समूह, एक दूसरे को रंग लगाते हुए महिलाएं, रंगों में डूबते हुए बच्चे, ये सब कुछ होली के प्रयुक्त नगर के साथ जिले भर में नजर आया। साथ ही केबी सड़क हनुमान मंदिर के पास श्रीराम सेना युवकों द्वारा होली के प्रयुक्त रंगों से भरा मटकी को एक के ऊपर एक चढ़कर फोड़ने के साथ त्योहार को मनाया गया। छोटे बड़े सभी एक दूसरे को रंग लगाकर डीजे के साथ नाचते हुए होली पूर्णिमा को मनाया गया। पर सोने का मोर, सोने का मोर, अपनी को जैसे तैसे जिले के 92 परीक्षा केंद्र में चल रहे एसएससी प्रथम भाषा कन्नड़ विषय में कुल नोंदित 24,837 विद्यार्थियों के दौरान 23,368 विद्यार्थी उपस्थित होकर 1,469 विद्यार्थी उपस्थित पाए गए। नगर के गुरुनानक प्रौढ़शाला तथा लक्ष्मीबाई कामठाना प्रौढ़शाला एसएससी परीक्षा केंद्र के सार्वजनिक शिक्षण विभाग के उपनिदेशक HC चंद्रशेखर जी के मुलाकात के दौरान परीक्षण किया गया। परीक्षा में कोई भी विद्यार्थी डिबार नहीं हुआ है, सार्वजनिक शिक्षण विभाग के उपनिदेशक HC चंद्रशेखर जी द्वारा प्रकटित किया गया। और इसी के साथ आज का समाचार समाप्त होते हैं। अगले समाचार के साथ फिर मुलाकात होगी। तब तक के लिए मैं प्रशांत कुमार आपसे इजाजत चाहता हूं। धन्यवाद।